ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹೋಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ಕಾಣಿಸ್ತಿರೋ ನಂಬರು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ. ಈ ನಂಬರಿಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ ಏನಕ್ಕಂದರೆ ನಿಮ್ಮ ಗಾಡಿ ಯಾವುದಾದ್ರು ಸೇಲಿಗಿತ್ತು ಅಂದರೆ ವೀಕ್ಷಕರೇ, ಈಗ ಈ ಕಾಣಿಸ್ತಿರೋ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಳಿಸಿ ಆದಮೇಲೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಓಮಿನಿ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಓಮಿನಿ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಅದು ಓನರ್ ನಂಬರ್ ಆಗುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಯಾವ್ದು ಮಾಡಲು? 16 ಮಾಡಲು ಸರ್. 16. ಹಾಂ. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರು ನಾನು 4ನೇ ಓನರ್ ಸರ್. ಹಾಂ, ನಿಮ್ಮ ಹೆಸರು ಆಗಿದೆಯಾ ಆಲ್ರೆಡಿ? ಹಾಂ, ನಮ್ಮ ಹೆಸರಿಗೆ ಆಲ್ರೆಡಿ ಆಗಿದೆ. ಓಕೆ. ಗಾಡಿ ಕಿಲೋಮೀಟ್ರ್ ರನ್ನಿಂಗ್ ಏನಾದರೂ ಇದೆಯಾ ಹಿಂಗೆ? ಸರ್ ಕಿಲೋಮೀಟ್ರು 62 ಸಾವಿರ ಓಡಿದೆ ಸರ್ ಅಷ್ಟೇ. 62? ಹಾಂ, 62 ಸಾವಿರ ಓಡಿದೆ. ಅದು ಹೆಂಗಾಗಿರೋದು ಸರ್, ಗಾಡಿ ತಗೊಂಡಿದ್ದಾರೆ, ಸುಮ್ಮನೆ ಇಟ್ಕೊಂಡಿದ್ದಾರೆ, ಓಡಾಡ್ತಿಲ್ಲ. ನಾನು ತಂದಿವಾಗ ಸುಮ್ಮನೆ ಇಟ್ಕೊಂಡಿದ್ದೇನೆ, ಇಲ್ಲ ಅಂತಲ್ಲ. ಅದೇ ಇಂಜಿನೇನು ಅಷ್ಟೇ ಓಡಿರೋದ ಅಥವಾ ಹೆಂಗೆ ಮೀಟ್ರ್ ಏನು ಟ್ಯಾಂಪರಿಂಗ್ ಆಗಿದೆಯಾ? ಮೀಟ್ರ್ ಎಲ್ಲ ನಾನು ಚೆಕ್ ಮಾಡ್ತೆ ಸರ್, ಅಷ್ಟೇ ಓಡಿರೋದು ಅದು. ಹೌದಾ? ಹೊಸ ಶೋರೂಮ್ ಗಾಡಿ ಆಗುತ್ತೆ. ಹಾಂ ಹಾಂ. ತಂದು ಏನು ಸುಮ್ಮನೆ ಈಗ ಏನನ್ನ ಬೇಕಾದ್ರೆ ಮಾತ್ರ ನಾನು ಇದಕ್ಕೂ ಹೋಗಿದ್ದೀನಿ. ಎಷ್ಟು ಅಪ್ ಆ್ಯಂಡ್ ಡೌನ್ 8 ಕಿಲೋಮೀಟರ್ ಸರ್, ಈಗ ಚಳಿಕೆರೆ. ಮತ್ತೆ ಎಲ್ಲೋ ಇಲ್ಲ, ನಾನು ಒಂದು ಸರಿ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ಇಲ್ಲ ಅಂತಲ್ಲ, ಗಾಡಿ ಚೆಕ್ಅಪ್ ಮಾಡೋಕ್ಕೆ. ಓಕೆ. ಕಂಡೀಷನ್ ಐತಿಲ್ಲ ಅಂತ, ಫುಲ್ ಕಂಡೀಷನ್ ಐತೆ ಗಾಡಿ. ಹೊಸ ಟೈರು ಹೊಸವಿದಾವೆ 4? ಹಾಂ, 4 ಹೊಸ ಟೈರ್ ಸರ್. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ ಸರ್. ಹಾಂ ಹಾಂ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? 16 ಮಾಡಲು. ಹ್ಞೂ. ಗಾಡಿಗೆ ದೋಖ ಇಲ್ಲ, ನೀನು ವಾಟ್ಸಪ್ ಹಾಕ್ತೀನಿ. ಹ್ಞೂ. ನಾನು 3:20 ಹೇಳ್ತೀನಿ ಸರ್. ಹಾಂ. ಗಾಡಿ ಮಾಡಲೇ ಇದೆ, ಹೇಳ್ತೀನಿ ನಾನು. ಹ್ಞೂ. ಅದಕ್ಕೋಸ್ಕರ ನನಗೆ ಸೇಲ್ ಮಾಡಿಕೊಡ್ರಿ ಸರ್. ಓಕೆ. ಇವು ಟಾಪು ಬಂಪರು ಏನೋ ಮ್ಯೂಸಿಕ್ ಸಿಸ್ಟಮ್? ಟಾಪ್ ಇದೆ ಸರ್, ಬಂಪರು ಸಿಂಗಲ್ ಬಂಪರ್, ಸಣ್ಣದು ಮಾಮೂಲು ಬಂಪರ್ ಐತೆ ಸರ್. ಹ್ಞೂ. ಟಾಪೂನ್ ಇದೆಯಾ? ದೊಡ್ಡ ಬಂಪರ್ ಏನು ಹಾಕ್ಸಿಲ್ಲ ನಾನು, ಟಾಪ್ ಇದೆ. ಓಕೆ. ಎಷ್ಟು ಸೀಟ್ರ್ ಗಾಡಿ ಇದು? ಗಾಡಿ ನೋಡಿ ಶೋರೂಮ್ ಗಾಡಿ ಇದೆ ಸರ್. ಓಕೆ. ಎಷ್ಟು ಸೀಟ್ರ್ ಗಾಡಿ ಇದು? ಹಾಂ, 8 ಸೀಟರ್. 8 ಸೀಟ್ರಾ? ಹಾಂ, 8 ಸೀಟರ್ ಸರ್. ಓಕೆ. LPG ಇದೆಯಾ? LPG, ಪೆಟ್ರೋಲ್ ರನ್ನಿಂಗ್, ಆಲ್ರೆಡಿ ರನ್ನಿಂಗ್ ಇದೆ. 2 ರನ್ನಿಂಗ್ ಇದಾವಾ? 2 ರನ್ನಿಂಗ್ ಇದೆ. ಹಾಂ. ಇಂಜಿನ್ MP5 ಹಾಂ, ಎಲ್ಲ ಪಕ್ಕ ಇದೆ ಸರ್. ಅಲ್ಲ, ಇಂಜಿನ್ MP5 ಕಾರ್ಬಿಟ್ರಾ? ಇದು ಇಂಪಿ ಬೇರೆ ಇದೆ, ಕಾರ್ಪೆಟ್ರಲ್ಲ. MP5 ಇಂಜಿನಾ? ಹಾಂ. ಓಕೆ. ಅಂದರೆ ಗಾಡಿಯಲ್ಲಿ ಡೆಂಟು ಸ್ಕ್ರಾಚು ಆ ಥರ ಏನಿಲ್ಲ? ಇಲ್ಲ ಸರ್, ಗಾಡಿ ಅಂದ ಕಾಚ್ ಗೀಚ್ ಏನಾಗಿಲ್ಲ. ನೀಟ್ ಕಂಡೀಷನ್ ಆಗಿದೆ? ಫುಲ್ ಕಂಡೀಷನ್. ನಾನು ಅದಕ್ಕೋಸ್ಕರ ಧರ್ಮಸ್ಥಳ ಹೊರ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಓಕೆ ಓಕೆ. ಈಗ ರೇಟು 3 ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಕ್ಕೆ ಧರ್ಮಸ್ಥಳ ತಗೊಂಡೋಗಿದ್ದೆ ದೇವಸ್ಥಾನಕ್ಕೆ. ಹಾಂ. ಫುಲ್ ಕಂಡೀಷನ್ ಸರ್ ಗಾಡಿ ಮಾತ್ರ. ಓಕೆ ಓಕೆ. ಈಗ 3:20 ರೇಟ್ ಹೇಳ್ತಿದ್ರಾ? ಹಾಂ, 3:20 ರೇಟ್ ಹೇಳ್ತೀನಿ ಸರ್. ಹೆಚ್ಚು ಕಡಿಮೆ ಅಂದ್ರೆ? ಹೆಚ್ಚು ಕಡಿಮೆ ಅಂದ್ರೆ ಬಿಡ್ತೀನಿ ಸರ್. ಹಾಂ. ಅಂದಾಜು ಏನು ಫೈನಲ್ ಮಾಡ್ಬೋದು? ಒಂದು 3:10ಕ್ಕೆ ಬಿಡ್ತೀನಿ ಸರ್. ಎಷ್ಟು? 3:10. 3:10 ಸ್ವಲ್ಪ ಜಾಸ್ತಿ ಆಯ್ತು ಸರ್. ಮಾಡಲು 17-18 290 ಒಳಗೆ ಸಿಗ್ತವೆ ಸರ್. ಈಗ ಮಾಡಿದ್ರೆ ತೀರಾ 5-10 ಬಿಡ್ತೀನಿ ಸರ್. 15 ಬಿಡ್ತೀನಿ ಬೇಕಾರೆ, ಅದಕ್ಕೇನಿಲ್ಲ. ಅಲ್ಲ, ಹಂಗಲ್ಲ. ನಾವು ಇರೋ ಮ್ಯಾಟ್ರ್ ಹೇಳಿದ್ದು, ಮಾರ್ಕೆಟ್ ರೇಟ್ ಏನಿರುತ್ತೋ ಅದನ್ನ ಹೇಳ್ತೀವಿ ಸರ್, ಇಲ್ಲ ಅಂತೇನಿಲ್ಲ. ಹಾಂ, ಆಯ್ತು. ಈಗ 18 ಮಾಡ್ಲೇನೆ 290 ಒಳಗೆ ಸಿಗ್ತವೆ, ಇಲ್ಲ ಅಂತ ಏನಿಲ್ಲ. ನಿನ್ನೆ ನಮ್ಮ ಅಣ್ಣಾರು ತಂದಾರೆ ಸರ್, 18 ಮಾಡಲು 3:20 ತಂದ್ರೆ ಸರ್ ದುರ್ಗದಲ್ಲಿ. ಅದೇ ಓನರ್ ನಿಮ್ದು ಕೇಳೋಗ್ಬಿಟ್ಟು ನಿನ್ನೆ 3:20 ತಂದಾರ ಅವರು. ಆಯ್ತು. ಈಗ ನಿಮ್ದು ಓನರ್ ಬೇರೆ ಜಾಸ್ತಿ ಅಂದ್ರೆ ನನ್ನ ಹತ್ರ ಐದು ಅದೇ ಗಾಡಿ ಕಳಿಸ್ತೀನಿ. ನೀನು 18 ಮಾಡಲೇ ನೋಡು, 6 ವರ್ಷ ಗಾಡಿ. 3:20 ತಂದಾರ ಸರ್ ನಿನ್ನೆ. ಓಕೆ. ಆಯ್ತು ಸರ್. ನೀವು ಓನರ್ ಬೇರೆ ಜಾಸ್ತಿ ಆಗಿದೆ ನಿಮ್ಮ ಗಾಡಿಗೆ. ಹಾಂ, ಒಂದು ಸ್ವಲ್ಪ ನೋಡಿ ಕಡಿಮೆ ಮಾಡಿಕೊಡಿ, ಹಂಗಾದ್ರೆ ಸೇಲ್ ಆಗುತ್ತೆ.
ಆಯ್ತು ಸರ್ ಮಾಡಿಕೊಡ್ತೀನಿ. ಹ್ಞೂ ಇದು ವಾಟ್ಸಪ್ ಕಳ್ಸಂದ್ರೆ ಇದೇ ನಂಬರ್ ಕಳಿಸ್ತೀನಿ ಸರ್. ಓಕೆ ಗಾಡಿ ಇರೋದೆಲ್ಲಿ ಸರ್ ಅದು? ಇಲ್ಲೇ ಚಳ್ಳಕೆರೆ. ಚಳ್ಳಕೆರೆ ಸಿಟಿನಾ? ಹಾಂ, ಸಿಟಿನಾ ಅಥವಾ ಹಳ್ಳಿ ಏನಾದರೂ ಇದೆಯಾ? ಈ ಕಡೆ ಬಂಡೆ ಐತೆ ನಿನ್ನೊಳ. ನನ್ನಿವಾಳ ಸೈಡಾ? ಹಾಂ, ಓಕೆ ಅಂದರೆ ಈ ಚಳ್ಳಕೆರೆಗೆ ಯಾವ್ದು ಮುಂದೆ 4 ಕಿಲೋಮೀಟರ್ ಸರ್. ಹಾಂ ಹಾಂ 4 ಕಿಲೋಮೀಟರ್ ಚಳ್ಳಕೆರೆಯಿಂದ. ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ನಮ್ದು ಇದೇ ನಂಬರ್ ಸರ್.